ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ. ನಾನಿವತ್ತು ಅಕ್ಷಯ ತೃತೀಯ ಸ್ಪೆಷಲ್ ಈ ಒಂದು ಲುಕ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಹಾಗೆ ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡ್ತಿದ್ದೀನಿ. ಈ ಸ್ಯಾರಿ 1500 ತುಂಬಾ ಚೆನ್ನಾಗಿದೆ. ಸಾಫ್ಟ್ ಮೆಟೀರಿಯಲ್, ತುಂಬ ಲುಕ್ ಕೊಡುತ್ತೆ. ಸಿಂಪಲ್ ಫಂಕ್ಷನ್ಗೆ ಈ ಒಂದು ಲುಕ್ ಕ್ರಿಯೇಟ್ ಮಾಡಿದ್ರೆ ತುಂಬಾ ಹೈಲೈಟಾಗಿ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ತಿದ್ದೀರಾ. ಸೊ ತುಂಬ ಚೆನ್ನಾಗಿ ಬ್ರೈಡೆಲ್ಲ ಕಾಣಿಸ್ಬೇಕಂದ್ರೆ ಒಂದು ದೊಡ್ಡ ಲಾಂಗ್ ಚೈನ್ ಹಾಕಿದ್ದೀನಿ. ನೀವು ಇಲ್ಲಿ ನೋಡ್ತಿದ್ದೀರಾ, ಗೆಜ್ಜೆ ಚೈನು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬೇಡ ನನಗೆ ಅದು ಸಿಂಪಲಾಗಿ ರೆಡಿ ಹಾಕ್ತೀನಿ ಅಂದರೆ ಈ ಒಂದು ಲುಕ್ನ ಕ್ರಿಯೇಟ್ ಮಾಡಿ. ಈ ಥರ ಕೂಡ ತುಂಬ ಹೈಲೈಟಾಗಿ ಕಾಣಿಸ್ಬೋದು. ನಾನು ಫಂಕ್ಷನ್ ಅಟೆಂಡ್ ಮಾಡಿದಾಗ ಸುಮಾರು ಜನ ಹೇಳಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ಏಕೆಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಸ್ಯಾರಿ ನನಗೆ. ನೀವಿಲ್ಲಿ ನೋಡ್ತಿದ್ದೀರಾ. ಸೊ ಮಲ್ಲಿಗೆ ಹೂವು, ಅದ್ರ ಜೊತೆಗೆ ಲೈಟಾಗಿ ಮೇಕಪ್ ಜೊತೆಗೆ ಈ ಒಂದು ಸ್ಯಾರಿನ ಹಾಕ್ಕೊಂಡಿದ್ದೆ. ತುಂಬಾ ಲುಕ್ ಕೊಡ್ತಿದ್ದು. ನನಗಂತೂ ತುಂಬ ಖುಷಿ ಆಯಿತು. ನಿಮಗೆ ಕೂಡ ಈ ಥರ ರೆಡಿ ಆಗಬೇಕು ಅನಿಸಿದ್ರೆ ಫಾಲೋ ಮಾಡಿ. ಅದ್ರ ಜೊತೆಗೆ ಬ್ರೈಡಲ್ ಮೇಕಪ್ ಜೊತೆಗೆ ಸಿಂಪಲ್ ಸ್ಯಾರಿ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ನೀವಿಲ್ಲಿ ನೋಡ್ತಿದ್ದೀರಾ. ಸೊ ನಾನು ಸಿಂಪಲಾಗಿ ರೆಡಿ ಆಗಿರೋವಂಥ ಫೋಟೋ ಕೂಡ ಇದೆ. ಹಾಗೆ ಗ್ರ್ಯಾಂಡಾಗಿ ರೆಡಿ ಆಗಿದ್ದಂತಹ ಫೋಟೋ ವಿಡಿಯೋ ಕೂಡ ಹಾಕಿದ್ದೀನಿ. ಸೊ ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಈ ಒಂದು ಲುಕ್ನ ಫಾಲೋ ಮಾಡಿ. ತುಂಬ ಚೆನ್ನಾಗಿ ಕಾಣಿಸ್ತಿರ್ತೀರ. ಹಾಗೆ ಹೆಣ್ಮಕ್ಳು ಅಂದರೆ ಮದುವೆ ಆಗದಿಲ್ಲ ಇರೋ ಹೆಣ್ಮಕ್ಳು ಲೂಸ್ ಹೇರ್ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅದು ಕೂಡ ಫೋಟೋ ನೋಡ್ತಿದ್ದೀರಾ. ಸೊ ಈ ಥರ ಕೂಡ ರೆಡಿಯಾಗಿ ನೀವು ಕೂಡ ಎಂಜಾಯ್ ಮಾಡಿ. ತುಂಬ ಖುಷಿ ಆಗುತ್ತೆ. ಹೆಣ್ಮಕ್ಳು ಯಾವಾಗಲೂ ರೆಡಿಯಾಗಿ ಮಹಾಲಕ್ಷ್ಮಿ ಥರ ಖುಷಿಯಾಗಿ ಓಡಾಡ್ಕೊಂಡಿದ್ರೆ ಮನೆ ತುಂಬ ಆ ಒಂದು ಖುಷಿ ಮನೇಲಿರೋ ಮುಖದಲ್ಲಿ ನೀವು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್.